ಲಕ್ಷ್ಮಿ ಬಾ ಬಾ ಬಾ. ಲಕ್ಷ್ಮಿ, ನಾ ಶಾಲೆಗೆ ಹೋಗಿ ಬರ್ತೆ. ಆಚೆ ಈಚೆ ಓಡಬೇಡ, ಅಪ್ಪನ ಜೊತೆ ಮನೆಗೆ ಹೋಗು. ಅಪ್ಪ, ಹೊರಟಿದ್ದೇನೆ, ಬಾ. ಹಾಂ, ಬಂದೆ ಮಗಳೇ. ಪಬ್ಲಿಕ್ ಎಕ್ಸಾಮ್ ಅಪ್ಪ, ನಾಳೆಯಿಂದ ಸ್ಕೂಲಿಗೆ ಬೇಗ ಹೋಗಬೇಕು. ಹೌದಾ, ನಾಳೆಯಿಂದ ಬೇಗ ಎದ್ದು ಸ್ಕೂಲಿಗೆ ಹೋಗು. ಆಯ್ತಪ್ಪ, ಇನ್ನು 2 ವಾರದಲ್ಲಿ ಪಬ್ಲಿಕ್ ಎಕ್ಸಾಮ್ ಇದೆ. ಓದಿ ಆದ ಮೇಲೆ ನನಗೆ ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇದೆ ಅಪ್ಪ. ಆದರೆ ನಮ್ಮಂಥ ಬಡವರಿಗೆ ಡಾಕ್ಟರ್ ಆಗಲಿಕ್ಕೆ ಆಗುತ್ತಾ ಅಪ್ಪ? ಯಾಕೆ ಆಗುವುದಿಲ್ಲ? ಆದರೆ ಡಾಕ್ಟರ್ ಓದಲಿಕ್ಕೆ ತುಂಬ ಹಣ ಬೇಕಾಗುತ್ತಪ್ಪ. ನಮ್ಮ ಜಾಗ ಉಂಟಲ್ಲ, ಯಾವುದಾದ್ರೂ ಗೆದ್ದೆ ಮರೆದ್ರಾಯ್ತು. ಯಾಕಪ್ಪ, ಅದೆಲ್ಲ ಬೇಡ. ನೀನು ಫಸ್ಟ್ ಡಾಕ್ಟರ್ ಆಗೋದು ಮುಖ್ಯ, ಜಾಗ ಮುಖ್ಯವಲ್ಲ. ಆದರೆ ನಾನು ಓದಿ ಪಾಸ್ ಆಗಬೇಕಲ್ಲ ಅಪ್ಪ. ಆಗ್ತೀಯಾ? ಬಾಯಪ್ಪ. ಹಳ್ಳಿ ಗುಗ್ಗು ಬರ್ತಾ ಇದ್ದಾಳೆ ನೋಡ. ಏನ್ ನಿಮ್ಗೆ ಸ್ಕೂಲ್ ಇಲ್ವಾ? ಇಲ್ಲ, ಎಕ್ಸಾಮ್ಗೆ ಓದಲಿಕ್ಕೆ ರಜೆ ಕೊಟ್ಟಿದ್ದಾರೆ. ಹೌದಾ? ಮತ್ತೆ ಪಬ್ಜಿ ಆಡ್ತಿದ್ದೀರಾ?
ಓದ್ತಾ ಕೂತ್ಕೊಳ್ಳಿಕ್ಕೆ ನಿನ್ನಾಗೆ ಡಬ್ಬ ಸರ್ಕಾರಿ ಸ್ಕೂಲಲ್ಲಿ ಓದ್ತಿದ್ವಿ ನಾವು. ಸರ್ಕಾರಿ ಶಾಲೆನ ಅಷ್ಟು ಚೀಪಾಗಿ ನೋಡ್ತೀರಾ? ನಾವು ಓದದೇ ಇದ್ದರೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೇವೆ, ನೀನು ಪಾಸ್ ಆಗ್ತೀಯಾ? ಸರ್ಕಾರಿ ಶಾಲೆಯಲ್ಲಿ ಓದಿರೋ ಎಷ್ಟೋ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ನಿನ್ಕಿಂತ 1 ಮಾರ್ಕ್ ಆದರೂ ಜಾಸ್ತಿ ತೆಗೆದು ತೋರಿಸ್ತೇನೆ. ನೀನು ಮೊದಲು ಪಾಸ್ ಆಗು, ಆಮೇಲೆ ನೋಡುವ. ಹೋಗು ಹೋಗು, ಸುಮ್ಮನೆ ಹೋಗು. ನಿಮ್ಮಂಥವ್ರ ಹತ್ರ ನನಗೇನು ಮಾತು ಹೇಳು? ನಮಗೆ ಹೇಳಲಿಕ್ಕೆ ಬರ್ತಾಳೆ. ಹಲೋ ಹಲೋ ಸ್ನೇಹ, ಏನೈತೆ ನನ್ನ ರಿಸಲ್ಟ್? ನಿಂದ ಗೊತ್ತಿಲ್ಲ, ನಾನು ಪಾಸ್ ಆಗಿದ್ದೀನಿ. ಹೌದಾ? ಹೇಗೆ ನೋಡಿದಿ? ಮೊಬೈಲ್ ಇಂಟರ್ನೆಟ್ಟಲ್ಲಿ. ಹೌದಾ? ನನ್ನ ರಿಸಲ್ಟ್ ಗೊತ್ತಾಯ್ತಾ? ನಿಂದು ಗೊತ್ತಾಗಿಲ್ಲ. ಆಯಿತು, ಸರಿ. ಹಲೋ 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 ಏನಾಯ್ತು ಮಗಳೇ? ಇದೊಂದು ಕರ್ಮದ ಮೊಬೈಲ್, ಸಿಗ್ನಲೇ ಸಿಗ್ತಿಲ್ಲ. ಯಾಕೆ ಸಿಟ್ ಮಾಡ್ಕೊಳ್ತೀಯಾ? ಸಿಗ್ನಲ್ ಇಲ್ಲದೆ ಹೇಗಿರ್ಬೇಕಪ್ಪ? ಏನಾಯ್ತು? ಇವತ್ತು SSLC ರಿಸಲ್ಟ್, ಎಲ್ಲ ರಿಸಲ್ಟು ಗೊತ್ತಾಯಿತು, ನನ್ನ ರಿಸಲ್ಟ್ ಗೊತ್ತಾಗಲಿಲ್ಲ. ಇದೊಂದು ಕರ್ಮದ ಮೊಬೈಲ್, ಸಿಗ್ನಲ್ ಬೇರೆ ಸಿಗ್ತಿಲ್ಲ. ನೀನೊಂದು ಕೆಲಸ ಮಾಡು, ನಿನ್ನ ಬೇರೆ ಫ್ರೆಂಡ್ಗಳಿಗೆ ಯಾರಿಗಾದ್ರೂ ಫೋನ್ ಮಾಡಿ ಕೇಳು. ಹಲೋ ರೇಖಾ, ರಿಸಲ್ಟ್ ನೋಡಿದ್ಯಾ? ನಾನು ನೋಡಿದೆ, ನಾನು ಪಾಸ್. ಹೌದಾ? ನನ್ನ ರಿಸಲ್ಟ್ ಗೊತ್ತಾಗಲಿಲ್ಲ. ಮೊಬೈಲ್ನಲ್ಲಿ ನೋಡು, ಗೊತ್ತಾಗುತ್ತೆ. ನನ್ನ ಮೊಬೈಲಲ್ಲಿ ಸಿಗ್ನಲ್ ಸಿಗ್ತಿಲ್ಲ ಮಾರಾಯ್ತಿ. ಹೌದಾ? ಏನು ಮಾಡ್ತೀಯಾ? ಗೊತ್ತಿಲ್ಲ, ಸ್ಕೂಲಿಗೆ ಹೋಗ್ಲಿಕ್ಕಿಲ್ಲ ಅಲ್ಲ. ಹೇ ಮನೇಲಿ ಟಿವಿ ನೋಡು. ಯಾಕೆ? ಮನೇಲಿ ಟಿವಿ ನೋಡು. ಅಪ್ಪ ಟಿವಿ ಹಾಕಿ. ಛೇ, ಕರೆಂಟ್ ಇಲ್ವಾ? ನಮ್ಮಲ್ಲಿ ಕರೆಂಟ್ ಹೋದ್ರೆ ಏನಾಯಿತು? ಫ್ರೆಂಡಿಗೆ ಫೋನ್ ಮಾಡಿ ಕೇಳು. ನಮ್ಮನೇಲಿ ಕರೆಂಟ್ ಇಲ್ಲ, ಟಿವಿಯಲ್ಲಿ ಏನು ಬರ್ತಾ ಇದೆ? ಎಲ್ಲ ಟಿವಿಯಲ್ಲೂ ನಿಂದೆ ಫೋಟೋ ಬರ್ತಾ ಇದೆ. 620 ಮಾರ್ಕ್ಸ್. ಹೋ ಹೌದಾ? ಅಪ್ಪ, ನಾನು ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಅಪ್ಪ. ಹೌದಾ ಮಗಳೇ? ಇರು, ಈಗ ಹೋಗಿ ಸ್ವೀಟ್ ತರ್ತೀನಿ. ಮೇಡಮ್, ರಾಜ್ಯಕ್ಕೆ ಫಸ್ಟ್ ಬಂದಿದ್ದಲ್ಲ, ಏನಿಸ್ತಾ ಇದೆ ನಿಮಗೆ? ಖುಷಿ ಆಗುತ್ತೆ. ನಾನು ಫಸ್ಟ್ ರ್ಯಾಂಕ್ ಬರಲಿಕ್ಕೆ ನನ್ನ ಅಪ್ಪ, ನನ್ನ ಟೀಚರ್, ನನ್ನ ಫ್ರೆಂಡ್ಸ್ ಕಾರಣ. ಸರ್ಕಾರಿ ಸ್ಕೂಲಲ್ಲಿ ಓದಿಯೂ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದೆಯಲ್ಲ, ಅದು ಹೇಗೆ? ಯಾಕೆ ಸರ್ಕಾರಿ ಶಾಲೆಯಲ್ಲಿ ಕಲಿತ್ರೆ ಫಸ್ಟ್ ರ್ಯಾಂಕ್ ಬರುವುದಿಲ್ವಾ? ಆಗಲ್ಲ ಮೇಡಮ್, ನೀವು ಫಸ್ಟ್ ರ್ಯಾಂಕ್ ಬಂದಿದ್ರಿ ಅಲ್ಲ, ಮುಂದೆ ಏನಾಗಬೇಕಂತ ಎಣಿಸ್ಕೊಂಡಿದ್ರಿ? ಒಳ್ಳೆ ಕೃಷಿ ವಿಜ್ಞಾನಿಯಾಗಿ ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೇನೆ. ಮೇಡಮ್, ಕೃಷಿ ವಿಜ್ಞಾನಿಯ ಇಷ್ಟು ಮಾರ್ಕು ತಗೊಂಡಿದ್ದಾರಲ್ಲ, ಡಾಕ್ಟರು ಇಂಜಿನಿಯರ್ ಆಗ್ಬೋದಿತ್ತಲ್ಲ? ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಆಗ್ಬಹುದು. ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಆದರೆ ಈ ಭೂಮಿಯ ಬಗ್ಗೆ, ಕೃಷಿಯ ಬಗ್ಗೆ ಯಾರು ತಿಳಿದುಕೊಳ್ತಾರೆ? ಅದಕ್ಕೆ ನಾನು ಕೃಷಿಯಲ್ಲಿ ಹೊಸದೇನಾದರೂ ಸಾಧನೆ ಮಾಡಬೇಕು, ರೈತರ ಆತ್ಮಹತ್ಯೆಯನ್ನು ತಪ್ಪಿಸಬೇಕು. ಈಗ ನೋಡಿ, ಕೊರೋನಾ ಬಂದು ಬೇಕಾದಷ್ಟು ಓದಿ ದೇಶ ಬಿಟ್ಟು, ರಾಜ್ಯ ಬಿಟ್ಟು, ಊರು ಬಿಟ್ಟು ಹೋದವರೆಲ್ಲ ಮತ್ತೆ ಊರಿಗೆ ಬಂದು ಹಾಳು ಬಿದ್ದ ಗದ್ದೆಯಲ್ಲಿ ಕೃಷಿ ಮಾಡುತ್ತಿದ್ದಾರೆ. ಯಜಮಾನ್ರೆ, ನಿಮ್ಮ ಮಗಳು ಫಸ್ಟ್ ರ್ಯಾಂಕ್ ಬಂದಲ್ಲ, ನಿಮ್ಗೆ ಹೇಗೆ ಅನಿಸ್ತದೆ? ನಮ್ಮಂಥ ಬಡವರ ಕೃಷಿಕರ ನಮ್ಮ ಮಗಳು ಇಂಥ ಮಟ್ಟಕ್ಕೆ ಬರ್ತರಂತ ನಾನು ಎಣಿಸ್ಲೇ ಇಲ್ಲ. ರಾಜ್ಯದಲ್ಲೇ ನಮ್ಮ ಮಗಳು ಪ್ರಥಮ ಬಂದದ್ದು ಬಹಳ ಖುಷಿಯಾಗಿದೆ. ಮೇಡಮ್, ಕೊನೆಯದಾಗಿ ನೀವು ಏನು ಹೇಳ್ತೀರಾ? ಕೊನೆಯದಾಗಿ 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೆಯದು, ಸರ್ಕಾರಿ ಶಾಲೆಯಲ್ಲಿ ಓದಿರೋರನ್ನ ಚೀಪಾಗಿ ನೋಡಬಾರ್ದು. ಸರ್ಕಾರಿ ಶಾಲೆಯಲ್ಲಿ ಓದಿರೋ ಎಷ್ಟೋ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ಎರಡನೆಯದು, ನಿಮ್ಮ